Okay, my dear student, welcome back to P block elements, group 17th elements, halogen family. In the last session, I have to study about the atomic properties of group 17th elements. In today's session, I have to discuss the chemical properties of group 17th element, first oxidation state. What is meant by an oxidation? ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮಗೆ. Fluorine is an exhibits only one oxidation state -1. That's one very important because fluorine highly electronegative element in the periodic table. ಯಾವುದ್ರ ಜೊತೆಗೂ ಕಂಬೈನ್ ಮಾಡಿದ್ರು ಕೂಡ is an exhibit the oxidation state -1 only. ನೆಕ್ಸ್ಟ್ ಟು ಫ್ಲೂರಿನ್ ಆದಮೇಲೆ ಕ್ಲೋರಿನ್ನು ಬ್ರೋಮಿನು ಆ್ಯಂಡ್ ಅಯೋಡಿನ್ಗೆ ಬಂದರೆ ಇಟ್ಸ್ ಅನ್ ಎಕ್ಸಿಬಿಟ್ಸ್ ದ ಆಕ್ಸಿಡೇಷನ್ ಸ್ಟೇಟ್ +1, +3, +5 ಆ್ಯಂಡ್ +7. +7 ಸರ್ ಏನಕ್ಕೆ ಅಂತಂದರೆ ನೋಡಿ ನಿಮಗೆ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ ಮ್ಯಾಕ್ಸಿಮಮ್ 7. ಎಲ್ಲ ಎಲೆಕ್ಟ್ರಾನ್ನು ಕೂಡ ರಿಮೂವಲ್ ಮಾಡ್ಬೋದು. ಇಟ್ಸ್ ಡಿಪೆಂಡಿಂಗ್ ಅಪಾನ್ ದ ಎಕ್ಸೈಟೆಡ್ ಸ್ಟೇಟ್ of an element. First excited state, second excited state and third excited state. Fluorine is a -1 only and chlorine, bromine, iodine is an exhibits +1 or +3 or +5 or +7. The tendency to exhibits the highest oxidation state is decreases on moving down the group due to inert pair effect. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಗ್ರೂಪ್ 15th ಎಲಿಮೆಂಟ್ಸ್ ಶುರು ಮಾಡ್ಬೇಕಾದ್ರೆ ಅದಕ್ಕೆ ಆವಾಗಲೇ ಹೇಳಿದ್ದೀನಿ ಅದು ಯಾವ ಗ್ರೂಪ್ 15th ಎಲಿಮೆಂಟ್ಸಲ್ಲಿ ಏನೇನು ಕಾನ್ಸೆಪ್ಟ್ ಹೇಳಿದ್ದೀವಿ ಅಷ್ಟು ಕಾನ್ಸೆಪ್ಟನ್ನ ಕಂಪ್ಲೀಟಾಗಿ ಕಲ್ತ್ಕೊಬಿಟ್ರೆ ನೀವು ನೆಕ್ಸ್ಟ್ ಎಲ್ಲ ಎಲಿಮೆಂಟ್ಸ್ ಕೂಡ ಅದೇ ಅಪ್ಲೈ ಆಗುತ್ತೆ. The tendency to exhibit the highest positive oxidation state is decreases on moving down the group due to inert pair effect. Okay. Next ನೋಡಿ ಫಾರ್ ಎಕ್ಸಾಂಪಲ್ ಯಾವ ಥರ ಸರ್ ಇದು +1, +3, +5 ಆ ಥರ ಎಕ್ಸಿಬಿಟ್ ಮಾಡುತ್ತೆ ಅನ್ನೋದು ಡಿಪೆಂಡಿಂಗ್ ಅಪ್ ಆನ್ ದ ಎಕ್ಸೈಟೆಡ್ ಸ್ಟೇಟ್. ಸಪೋಸ್ ಇವಾಗ ನಿಮಗೆ ವೇಲೆನ್ಸ್ ಶೆಲ್ ನೋಡ್ಕೊಡ್ರಪ್ಪ ಎಷ್ಟಿದೆ NS2 NP5 ಕರೆಕ್ಟ್ ತಾನೆ NS2 NP5. P ಆರ್ಬಿಟಲ್ ನಿಮಗೆ ಗೊತ್ತಿದೆ ಏನು ಇಟ್ಸ್ ಎನ್ ಟ್ರಿಪ್ಲಿ ಅಂದರೆ 3 ಟ್ರಿಪ್ಲಿ ಡಿಜೆನರೇಟ್ ಮೀನ್ಸ್ ದ ಸೇಮ್ ಎನರ್ಜಿ. ನೆಕ್ಸ್ಟ್ ND 0 ಡಿ ಆರ್ಬಿಟಲ್ಲು ಫ್ಲೋರಿನ್ ಒಂದಕ್ಕೆ ಬಿಟ್ಟು ಎಲ್ಲಕ್ಕೂ ಇರುತ್ತೆ. ಓಕೆನಾ ದಟ್ಸ್ ವೆರಿ ಈ ಥರ ಬರೆದಿರೋದು ನಾನು ND 0 ಎಕ್ಸೆಪ್ಟ್ ಫ್ಲೋರಿನ್ ಒಂದು ಬಿಟ್ಟು. ಡಿ ಆರ್ಬಿಟಲ್ ನಿಮಗೆ ಗೊತ್ತಿದೆ ಪೆಂಟಾ ಡಿಜೆನರೇಟ್. P ಆರ್ಬಿಟಲಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆನಾ ಇವಾಗ ಇಲ್ಲಿ ಹೌ ಮೆನಿ ಅನ್ಪೇಡ್ ಎಲೆಕ್ಟ್ರಾನ್ಸ್ 1. ಇಟ್ಸ್ ಎನ್ +1 ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ನೋಡಿ NS2 ಹಂಗೆ ಇರುತ್ತೆ. ನೆಕ್ಸ್ಟ್ ನೋಡಿ ದ 1 ಎಲೆಕ್ಟ್ರಾನ್ಸ್ ಇನ್ NP ಆರ್ಬಿಟಲ್ is move on to ND ಆರ್ಬಿಟಲ್. ಹೌ ಮೆನಿ ಅನ್ಪೇಡ್ ಎಲೆಕ್ಟ್ರಾನ್ 1 2 3. ಓಕೆ ನೋಡಿ ಈ ಥರ ಬರ್ಕೊಂಡಿದ್ವಿ. ಸಪೋಸ್ ಇದು ಫಸ್ಟ್ ಈ ಥರ ಇದೆ ನೋಡಿ, ಇಲ್ಲಿ ಒಂದೇ ಒಂದಿದೆ ನೋಡಿ. ಇವಾಗ ಇದು ಫ್ಲೋರಿನ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಇದು ಬರೋಲ್ಲ ಬಿಕಾಸ್ ಇಟ್ಸ್ ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ -1. ನೆಕ್ಸ್ಟ್ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ಗೆ ಅಂತಂತಂದ್ರೆ ನೋಡ್ಕೊಳ್ಳಿ ಅವಾಗ ಏನು ಮಾಡುತ್ತೆ ಒಂದು ಎಲೆಕ್ಟ್ರಾನು ಡಿ ಆರ್ಬಿಟಲ್ಗೆ ಶಿಫ್ಟ್ ಆಗುತ್ತೆ. ಅವಾಗ 1 2 3 +3 ಆಯ್ತಾ. ನೆಕ್ಸ್ಟ್ +5 ಬೇಕಂದ್ರೆ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ ನೋಡಿ. ಅವಾಗ ಏನಾಗುತ್ತೆ ಇಲ್ಲಿರ್ತಕ್ಕಂಥ ಇನ್ನೂ ಒಂದು ಎಲೆಕ್ಟ್ರಾನು ಡಿ ಆರ್ಬಿಟಲ್ಗೆ ಹೋಗುತ್ತೆ. ಅವಾಗ ಎಷ್ಟಿದೆ 1 2 3 4 5 +5 ಆಕ್ಸಿಡೇಷನ್ ಸ್ಟೇಟ್. ಅದೇ ಥರ ಥರ್ಡ್ ಎಕ್ಸೈಟೆಡ್ ಸ್ಟೇಟ್ಗಳಲ್ಲಿ ಹೋದರೆ ನಿಮಗೆ ಎಷ್ಟಿರುತ್ತೆ ಹೇಳಿ 7 ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಎಕ್ಸೈಟೆಡ್ ಸ್ಟೇಟ್ ಎಕ್ಸಿಬಿಟ್ಸ್ +3 +5 ಆ್ಯಂಡ್ +7 ಆಕ್ಸಿಡೇಷನ್ ಸ್ಟೇಟ್. ಓಕೆ ನೆಕ್ಸ್ಟ್ ಆಕ್ಸಿಡೈಸಿಂಗ್ ಪವರ್ ಅಂತ ಕರೀತೀರ. ಆಕ್ಸಿಡೈಸಿಂಗ್ ಪವರ್ ಆರ್ ಆಕ್ಸಿಡೈಸಿಂಗ್ ಪ್ರಾಪರ್ಟೀಸ್. ಹ್ಯಾಲೋಜನ್ ಆರ್ ಹ್ಯಾವಿಂಗ್ ದ ಟೆಂಡೆನ್ಸಿ ಟು ಅಕ್ಸೆಪ್ಟ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇರುತ್ತೆ ನೋಡಿ. ದಟ್ಸ್
halogen act as a strongest oxidizing agent. Oxidation ಅಂತಂದ್ರೆ ಏನು ಹೇಳಿ? It's removal of electron. Oxidizing agent which do the oxidizing, which do the an oxidation. Fluorine is the strongest oxidizing agent because it's an higher electronegative and the smaller atomic size. Fluorine is oxidizes all halide ions. Fluorine ಎಲ್ಲ ಹ್ಯಾಲೈಡ್ಸ್ ಅಯಾನ್ಸ್ ಅಂದರೆ Cl minus, Br minus, I minus is converted into Cl2, Br2, I2. It oxidizes all the halides ion. Let us consider a general reaction. F2 plus 2x minus to gives 2f minus plus x2. X is equal to Cl, Br, I. Let us consider the first. Suppose x is equal to Cl. F2 ಹಂಗೆ ಬರೀತೀರಾ, 2Cl minus ಬರೀತೀರಾ, 2 gives 2f minus plus x2 ಜಾಗದಲ್ಲಿ Cl2. ನೋಡ್ಕೊಳ್ಳಿ, ಒಂದು ರಿಯಾಕ್ಷನ್ ಅರ್ಥ ಮಾಡ್ಕೊಂಡ್ರು ಸಾಕು. Fluorine, the elemental state or uncombined state, oxidation state is in 0. X minus is called halide ion, either may be Cl minus, Br minus or I minus. It oxidizes x minus 2, x2, 0. ಇಲ್ಲಿ oxidation state -1. ಇಲ್ಲಿ ಎಷ್ಟಿದೆ ನೋಡಿ, -1. Any oxidizing agent at the end of the chemical reaction, it undergoes reduction. 0 in the -1 means the tendency to acquire 1 electron. ಆವಾಗ x minus is converted into x2. Oxidation state of an fluorine ನೋಡಿ -1 ಇದೆ, ಇಲ್ಲಿ -1 ಇಂದ 0. ಎಕ್ಸ್ ಮೇ ಬಿ Cl ಆಗಿರ್ಬೋದು, ಅಥವಾ ನಿಮಗೆ ಇಲ್ಲಿ ಎಕ್ಸ್ ಜಾಗದಲ್ಲಿ Br ಮೈನಸ್ ಕೊಟ್ಟರೆ ಇಲ್ಲಿ Br2 ಬರುತ್ತೆ, I ಮೈನಸ್ ಕೊಟ್ಟರೆ ಇಲ್ಲಿ I2 ಬರುತ್ತೆ. ಓಕೆ, ಎಫ್ ಆಯ್ತಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳಿ, Cl2 ಬರೀರಿ, Cl2 ಪ್ಲಸ್ 2x ಮೈನಸ್ ಟು ಗಿವ್ಸ್ 2Cl ಮೈನಸ್ ಪ್ಲಸ್ x2 ಬ್ರಾಕೆಟ್ x ಇಸ್ ಈಕ್ವಲ್ ಟು Br and I. Chlorine cannot oxidize fluorine. Next ನೋಡ್ಕೊಳ್ಳಿ, x is equal to Br ಕೊಟ್ರೆ Br minus ಬರೀತೀರಾ, ಇಲ್ಲಿ Br2 ಬರೀತೀರಾ. ಕ್ಲಿಯರ್? x is equal to I minus ಕೊಟ್ರೆ ಇಲ್ಲಿ I2 ಬರೀತೀರಾ, ಅಷ್ಟೇ, ಏನು ಚೇಂಜ್ ಇಲ್ಲ. Br2 ಬರೀರಿ ನೆಕ್ಸ್ಟು. ಆವಾಗ Br2 ಇರೋ ಆಪ್ಷನ್ ಯಾವುದು? ಓನ್ಲಿ I ಅಷ್ಟೇನೆ. ಟು ಗಿವ್ಸ್ ಟು Br minus plus I2. Iodine cannot oxidize. It's a weakest oxidizing agent. Fluorine is the strongest. Nodi, fluorine can oxidize all the halide ions. Chlorine oxidizes only bromine and iodine. Bromine oxidizes only iodine, but iodine cannot oxidize the any halide ion because it's a weak oxidizing agent. The oxidizing and the reducing character depending upon the standard electrode potential or standard reduction potential ಅಂತ ನೀವು ಎಲೆಕ್ಟ್ರೋಕೆಮಿಸ್ಟ್ರಲ್ಲಿ ಏನು ಓದಿದ್ದೀರಾ ಆ ವ್ಯಾಲ್ಯೂಸ್ ಮೇಲೆ ಇದು ಡಿಪೆಂಡ್ಸ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಏನು ಓದಿದ್ದೀರಾ, ಇಟ್ಸ್ ಡಿಪೆಂಡ್ಸ್ ಅಪಾನ್ ದಟ್ ವ್ಯಾಲ್ಯೂ. ದೀಸ್ ಆರ್ ದ ಆಕ್ಸಿಡೈಸಿಂಗ್ ಪ್ರಾಪರ್ಟೀಸ್ ಆಫ್ ಆ್ಯಂಡ್ ಹ್ಯಾಲಜನ್ಸ್. ಕ್ಲಿಯರ್? ಇಲ್ಲಿ ನಿಮ್ಗೆ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಇರಬೇಕು, ಫ್ಲೋರಿನ್ ಇಸ್ ಅನ್ ಆಕ್ಸಿಡೈಸಸ್ ಆಲ್ ದ ಹ್ಯಾಲೈಡ್ ಅಯಾನ್ಸ್. Clear? Because it is strongest oxidizing agent. Next, move on to the anomalous behavior of an fluorine. Anomalous behavior ಅಂತಂದ್ರೆ something is the different character from group. Group elements ಒಂಥರ ಆದರೆ ಇದೇ ಒಂಥರ. ಏನಕ್ಕೆ? What is the reason? It's very important for your exam in board exam is for 2 marks. Give reason for an anomalous behavior of fluorine ಅಂತ ಕೇಳ್ತಾರೆ. ಫಸ್ಟ್ ಒನ್ ನಿಮ್ಗೆ ಆಲ್ರೆಡಿ ನೈಟ್ರೋಜನ್ ಓದಿದ್ರೆ, ಆಕ್ಸಿಜನ್ ಓದಿದ್ರೆ, ಏನು ಹೇಳಿ? ಡ್ಯೂ ಟು ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್. ಸೇಮ್ ರೀಸನ್, ಡ್ಯೂ ಟು ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ಇನ್ ವೇಲೆನ್ಸ್ ಶೆಲ್. ನೆಕ್ಸ್ಟ್, ಸ್ಮಾಲರ್ ಅಟಾಮಿಕ್ ಸೈಜ್. ಓಕೆನಾ? ಸ್ಮಾಲರ್ ಅಟಾಮಿಕ್ ಸೈಜ್.
and another one higher electronegativity. Higher electronegativity. ಇವು ಮೂರು ರೀಸನ್ ನೀವು ನೈಟ್ರೋಜನ್ಗೂ ಹೇಳಿದ್ದೀರಾ, ಆಕ್ಸಿಜನ್ಗೂ ಹೇಳಿದ್ದೀರಾ. ಬಟ್ ಫ್ಲೋರಿನ್ ಒಂದು ಎಕ್ಸ್ಟ್ರಾ ಏನು ಹೇಳಿ, ಡ್ಯೂ ಟು ಲೋಯರ್ ಎಂಥಾಲ್ಪಿ ಆಫ್ ಡಿಸೋಸಿಯೇಷನ್. ಲೋ enthalpy of dissociation. These are the reason for anomalous behavior of an fluorine. In your board exam 2 ಮಾರ್ಕ್ಸ್ಗೆ ಏನಾದ್ರು ಕೇಳಿದ್ರೆ ನೀವು ಯಾವ್ದಾದ್ರು 2 ಪಾಯಿಂಟ್ ಅಥವಾ 3 ಪಾಯಿಂಟ್ ಬರೆದ್ರು ಸಾಕು. ಓಕೆನಾ? These are the reason for anomalous behavior of fluorine. Okay. Next, move on to chemical reactions of an halogens. Means reaction with an hydrogen, what you get? Reaction with an oxygen, what you get? Chemical reactions. First, reaction with hydrogen. ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆಗಿ ಏನು ಬರುತ್ತೆ? ತುಂಬ ಸಿಂಪಲ್. ಹೈಡ್ರೋಜನ್ ಹ್ಯಾಲೈಡ್ಸ್ H2 ಪ್ಲಸ್ X2 to gives what? 2HX. Hydrogen halide. X2 is equal to fluorine, chlorine, bromine and iodine. If X2 is equal to F ಆದರೆ ಏನು ಬರುತ್ತೆ ನೋಡಿ? HF ಬರುತ್ತೆ. Cl ಆದರೆ HCl, Br ಆದರೆ H, Br, I ಆದರೆ HI. Halogen reaction with an hydrogen to gives an hydrogen halides of the type HX. X is equal to CF2 ಆದರೆ HF, HCl, HBr and HI. What are the properties of an hydrogen halides? The halides of an hydrogen, it acts as a acidic in nature. ನಿಮಗೆ ಮಾನೋ ಬೇಸಿಕ್ ಆಸಿಡ್ಸ್ ಅಂತ ಗೊತ್ತಿದೆ. ಅಂದರೆ ಒಂದೇ ಒಂದು ಪ್ರೋಟಾನ್. ಈಗ HF ಟು ಗಿವ್ಸ್ ವಾಟ್? H ಪ್ಲಸ್ ಅಂಡ್ F ಮೈನಸ್, HCl H ಪ್ಲಸ್ ಅಂಡ್ Cl ಮೈನಸ್, HBr H ಪ್ಲಸ್ ಅಂಡ್ Br ಮೈನಸ್, HI H ಪ್ಲಸ್ ಪ್ಲಸ್ I ಮೈನಸ್. ಎಲ್ಲ ಕೂಡ ಒಂದೊಂದು ಹೈಡ್ರೋಜನ್ ಅಯಾನ್ ಕೊಡುತ್ತೆ. ಇಟ್ ಗಿವ್ಸ್ ಆನ್ ಓನ್ಲಿ ಒನ್ H ಪ್ಲಸ್ ಆನ್ ಎನ್ಸ್ ಇಸ್ ಎ ಮಾನೋಪ್ರೋಟಿಕ್ ಆರ್ ಮಾನೋ ಬೇಸಿಕ್ ಆಸಿಡ್ಸ್. ಅಂದರೆ ಇದು ಒಂದು OH ಮೈನಸ್ ಅಂದರೆ ಒಂದು ಬೇಸ್ ಯೂನಿಟ್ನ ನ್ಯೂಟ್ರಲೈಸ್ ಮಾಡೋ ಕೆಪಾಸಿಟಿ ಇರುತ್ತೆ. ಇಟ್ ಇಸ್ ಕಾಲ್ಡ್ ಮಾನೋ ಬೇಸಿಕ್ ಆಸಿಡ್. ನೆಕ್ಸ್ಟ್ HF, HCl, HBr and HI. Which one is the strongest acid? HI is the strong acid and HF is weak acid. Why? What is the reason? ಈಗ ನಿಮಗೆ ಸ್ಟ್ರಾಂಗ್ ಆಸಿಡ್ ಅಂತಂದ್ರೆ ಏನು? ವಿಚ್ ಗಿವ್ಸ್ ಎನ್ H ಪ್ಲಸ್ ವೆರಿ ಈಸಿಲಿ. ವೀಕ್ ಆಸಿಡ್ ಅಂದ್ರೆ ವಿಚ್ ಗಿವ್ಸ್ ಆನ್ ವೆರಿ 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 ಸ್ಲೋ. ಏನಕ್ಕೆ? ವಾಟ್ ಈಸ್ ದ ರೀಸನ್? ಈಗ HF ನೋಡಿ ತುಂಬ ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ, ಬಾಂಡ್ ಲೆಂತ್ ಇಷ್ಟಿರುತ್ತೆ. SCl ನೋಡಿ, SClಗೆ ಬಾಂಡ್ ಲೆಂತ್ ಇಷ್ಟಿರುತ್ತೆ, HBrಗೆ ಇಷ್ಟಿರುತ್ತೆ ಅಂದ್ಕೊಳ್ಳಿ, HIಗೆ ಬಾಂಡ್ ಲೆಂತ್ ಇಷ್ಟಿರುತ್ತೆ. ವೈ? ವಾಟ್ ಇಸ್ ದ ರೀಸನ್? ಅಟಾಮಿಕ್ ಸೈಜ್ ಏನಾಗ್ತದೆ? ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ, ಇನ್ಕ್ರೀಸಸ್. ಬಾಂಡ್ ಲೆಂತ್ ಇನ್ಕ್ರೀಸ್ ಆದಷ್ಟು ಫ್ರಮ್ HF ಟು HI, ಫೋರ್ಸ್ ಆಫ್ ಅಟ್ರಾಕ್ಷನ್ ವಾಟ್ ಹ್ಯಾಪನ್? ಡಿಕ್ರೀಸಸ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆದಷ್ಟು ಈಗ HF ಬಾಂಡು ಮತ್ತು HI ಬಾಂಡ್, ವಿಚ್ ಒನ್ ಇಸ್ ವೆರಿ ವೀಕ್? HI. It gives it's very easy to break, and it's very easy to break and very easily to give an H plus ion. Hence, HI is the strongest acid among the hydrogen halides. ಅವಾಗ ಏನು ಮಾಡ್ತೀವಿ ನಾವು? ಅಸಿಡಿಕ್ ಸ್ಟ್ರೆಂತ್ ಆರ್ಡರ್ HF is less acidic than HCl, which is less than HBr, which is less than HI. Okay, na? This is the strength of an acidic character. HI is the strongest acid and HF is the weakest acid due to depends on the bond strength and bond length. Bond length ಜಾಸ್ತಿ ಆದಷ್ಟು bond strength ಕಡಿಮೆ ಆಗುತ್ತೆ and very easy to break. Okay. Next, to move on to the reaction with an oxygen.
ಈಗ ನೋಡಿ ತುಂಬಾ ಸಿಂಪಲ್. ಈಗ ನೋಡಿ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಏನು ಬರುತ್ತಪ್ಪ? ಆಕ್ಸೈಡ್ಸ್ ತಾನೇ ಬರೋದು, ನೋಡು ಆಕ್ಸೈಡ್ಸ್ 100%. ಆದರೆ ಫ್ಲೂರಿನ್ ನೋಡಿ ಆಕ್ಸಿಜನ್ ರಿಯಾಕ್ಟ್ ಆಗಿ OF2 ಬರುತ್ತೆ ಅಥವಾ O2F2 ಅಂತ ಬರೀತೀರ. ಈಗ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ದಿಸ್ ಎ ಸೆಕೆಂಡ್ ಹೈಯೆಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್, ದಿಸ್ ಎ ಫಸ್ಟ್. ಅವಾಗ ನಾವು ಕಾಂಪೌಂಡ್ಸ್ ನಾವೇನಂತ ಕರಿತೀವಿ ನೋಡಿ, ಫ್ಲೂರೈಡ್ಸ್ ಆಫ್ ಎನ್ ಆಕ್ಸಿಜನ್ ಅಂತ ಕರಿತೀವಿ. ದ ಕಾಂಪೌಂಡ್ಸ್ ಆಫ್ ಎನ್ ಫ್ಲೂರಿನ್ ವಿತ್ ಆಕ್ಸಿಜನ್ ಕಾಲ್ಡ್ ಫ್ಲೂರೈಡ್ಸ್ ಆಫ್ ಎನ್ ಆಕ್ಸಿಜನ್ ಬಿಕಾಸ್ ಫ್ಲೂರಿನ್ ಇಸ್ ದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಅದೇ ಥರ ನೋಡಿ ಕ್ಲೋರಿನ್ನು, ಬ್ರೋಮಿನ್ನು, ಅಯೋಡಿನ್ನು ಆಕ್ಸಿಜನ್ ಜೊತೆಗೆ ಕಂಬೈಂಡ್ ಆಗಿ ಟು ಗಿವ್ಸ್ ಎನ್ ವೇರಿಯಸ್ ಟೈಪ್ ಆಫ್ ಎನ್ ಆಕ್ಸೈಡ್ಸ್ ಆಕ್ಸಿಡೇಷನ್ ಸ್ಟೇಟ್ ಟು +3 +5 ಆ್ಯಂಡ್ +7 ವರೆಗೂ ಕೂಡ ಎಕ್ಸಿಬಿಟ್ ಮಾಡುತ್ತೆ. ಓಕೆನಾ? ದಿಸ್ ಆರ್ ದ ರಿಯಾಕ್ಷನ್ ವಿತ್ ಅನ್ ಆಕ್ಸಿಜನ್. ಕ್ಲೋರಿನ್ನು, ಬ್ರೋಮಿನ್ನು, ಅಯೋಡಿನ್ನು ಎಕ್ಸಿಬಿಟ್ಸ್ ದ ವೇರಿಯಸ್ ನಂಬರ್ ಆಫ್ ಎನ್ ಆಕ್ಸಿಡೇಷನ್ ಸ್ಟೇಟ್. ಫ್ಲೋರಿನ್ನು ಆಕ್ಸಿಜನ್ ರಿಯಾಕ್ಟ್ ಆಗಿ ನಾವು ಕಾಂಪೌಂಡ್ ಏನಂತ ಕರಿತೀವಿ ಹೇಳಿ? ಫ್ಲೋರೈಡ್ಸ್ ಆಫ್ ಆಕ್ಸಿಜನ್ ಬಿಕಾಸ್ ಇಸ್ ದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಓಕೆ, ನೆಕ್ಸ್ಟ್ ರಿಯಾಕ್ಷನ್ ವಿತ್ ಮೆಟಲ್ಸ್. ರಿಯಾಕ್ಷನ್ ವಿತ್ ಮೆಟಲ್ಸ್, ಮೆಟಲ್ ಎಮ್ ಅಂತ ಅನ್ಕೊಡ್ರಪ್ಪ. ಹ್ಯಾಲೋಜನ್ ರಿಯಾಕ್ಟ್ ಆಗಿ ಟು ಗಿವ್ಸ್ ಆನ್ MX ನೋಡಿ, ಇಲ್ಲಿ 2 ಬೇಕು, ಇಲ್ಲಿ 2 ಬ್ಯಾಲೆನ್ಸ್ ಆಗಿದೆಯಲ್ವಾ? X2 is equal to what? ನೋಡಿ ಇಲ್ಲೇ ಇದೆ, ಫ್ಲೋರಿನ್ ಆಗಿರ್ಬೋದು, ಕ್ಲೋರಿನ್, ಬ್ರೋಮಿನ್ ಅಂಡ್ ಅಯೋಡಿನ್. ಓಕೆನಾ? ಈಗ ನಿಮ್ಗೆ ನೋಡಿ ಇಲ್ಲೇ ತುಂಬಾ ಸಿಂಪಲ್. ಏನು? ಮೆಟಲ್ ಜೊತೆಗೆ ರಿಯಾಕ್ಟ್ ಆಗಿ ಟು ಗಿವ್ಸ್ ವಾಟ್? ಮೆಟಲ್ ಹ್ಯಾಲೈಡ್ಸ್ ಆಫ್ ದ ಟೈಪ್ 2MX, ವೇರ್ M is the monovalent. ಸಪೋಸ್ M ಜಾಗದಲ್ಲಿ ನೀವು 2Na ತಕೊಂಡ್ರೆ 2NaCl ಬರುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ MX ಅಂದ್ರೆ ಮೆಟಲ್ ಹ್ಯಾಲೈಡ್ಸ್, ಅಲ್ಲಿ ಮೆಟಲ್ ಮತ್ತೆ ಹ್ಯಾಲೈಡ್ ಬಾಂಡ್ ಇದ್ದೇ ಇರುತ್ತೆ ತಾನೆ. ಓಕೆನಾ? ಸಪೋಸ್ ಅಲ್ಲೂ ನೋಡ್ಕೊಳ್ಳಿ, ಈಗ MX ಅಂತ ಬರೆಯೋದು ಬದಲು ನಾವು MF ಅಂತ ಬರೀತೀವಿ, ಅಂದ್ರೆ ಮೆಟಲ್ ಫ್ಲೂರೈಡ್ ಬಾಂಡ್. Cl ತಕೊಂಡ್ರೆ MCl ಅಂತ ಬರೀತೀವಿ, Br ತಕೊಂಡ್ರೆ MBr ಅಂತ ಬರೀತೀವಿ, MI ಅಂತ ಬರೀತೀವಿ. ನೋಡಿ MI ಅಂದ್ರೆ ಮುಂಬೈ ಇಂಡಿಯನ್ಸ್ ಅನ್ಕೊಬಿಟ್ರೆ ಆಮೇಲೆ IPL ಸೀಸನ್ ಇದು. ಮೆಟಲ್ ಅಂಡ್ ಹ್ಯಾಲೋಜನ್ಸ್ ಯಾವುದು? ಅಯೋಡಿನ್. ಈಗ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟು ಅಯಾನಿಕ್ ಕ್ಯಾರೆಕ್ಟರು ಮತ್ತೆ ಕೋವಲೆಂಟ್ ಕ್ಯಾರೆಕ್ಟರ್ ಅಂತ ಓದ್ತೀರಾ. ಅದ್ರ ಜೊತೆಗೆ ಬಾಂಡ್ ಲೆಂತ್ ತುಂಬಾ ಸಿಂಪಲ್ ಬಿಡ್ರಪ್ಪ. ಏನ್ ಹೇಳಿ? ಇದು ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇರುತ್ತೆ, ಇದು ಬಾಂಡ್ ಲೆಂತ್ ತುಂಬಾ ಶಾರ್ಟ್ ಇರುತ್ತೆ, ಇದು ಬಾಂಡ್ ಲೆಂತ್ ತುಂಬಾ ಲಾಂಗ್ ಇರುತ್ತೆ. ನೋಡೋಣ ಅಯಾನಿಕ್ ಕ್ಯಾರೆಕ್ಟರ್ ಯಾವ ತರ ಇರುತ್ತೆ ಅದು ಇಂಪಾರ್ಟೆಂಟ್. ವಾಟ್ ಈಸ್ ಮೀನ್ ಬೈ ಅಯಾನಿಕ್ ಕ್ಯಾರೆಕ್ಟರ್, ವಾಟ್ ಈಸ್ ಮೀನ್ ಬೈ ಕೋವಲೆಂಟ್ ಕ್ಯಾರೆಕ್ಟರ್? ಸಪೋಸ್ ಈಗ ಮೆಟಲ್ ಜನರಲಿ ಏನಲ್ಲಿ ಮೆಟಲ್ದು ಎಲೆಕ್ಟ್ರೋ ನೆಗೆಟಿವಿಟಿ 1 ಇದೆ ಅನ್ಕೊಳ್ಳಿ, ಎಲ್ಲ ಮೆಟಲ್ಗೂ ಇದು ಮೆಟಲ್ 1. ಫ್ಲೋರಿನ್ಗೆ ಒಂದು 4 ಇದೆ ಅನ್ಕೊಳ್ಳಿ, 4.1 ಆರ್ 4. Clಗೆ ಒಂದು 3.7 ಅಂತ ಅನ್ಕೊಳ್ಳಿ, ಬ್ರೋಮಿನ್ಗೆ 3.1 ಅನ್ಕೊಳ್ಳಿ, ಅಯೋಡಿನ್ಗೆ ಒಂದು 3 ಅನ್ಕೊಳ್ರಪ್ಪ. ಇಲ್ಲಿ ಎಲೆಕ್ಟ್ರೋ ನೆಗೆಟಿವಿಟಿ ಡಿಫ್ರೆನ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋ ನೆಗೆಟಿವಿಟಿ ಡಿಫ್ರೆನ್ಸ್ 4.1 - 1 ಎಷ್ಟು ಬರುತ್ತೆ? 3.1 ತಾನೆ. 3.7 - 1 ಅಂತಂದ್ರೆ ಎಷ್ಟು ಬರುತ್ತೆ? 2.7. ಓಕೆನಾ? 3.1 - 1 ಅಂತಂದ್ರೆ ಎಷ್ಟು ಬರುತ್ತೆ? 2.1. ಇಲ್ಲಿ 2 ಬರುತ್ತೆ. ಎಲೆಕ್ಟ್ರೋ ನೆಗೆಟಿವಿಟಿ ಡಿಫ್ರೆನ್ಸು ಯಾವುದಕ್ಕೆ ಜಾಸ್ತಿ ಇದೆ? ಮೆಟಲ್ ಫ್ಲೂರೈಡ್ ತಾನೆ. ಎಲೆಕ್ಟ್ರೋ ನೆಗೆಟಿವಿಟಿ ಡಿಫ್ರೆನ್ಸ್ ಯಾವುದು ಕಡಿಮೆ ಇದೆ? ಮೆಟಲ್ ಅಯೋಡೈಡ್ ಬಾಂಡ್. ಹೆನ್ಸ್ ಇಸ್ ಎನ್ ಹೈಲಿ ಅಯಾನಿಕ್. ಎಲೆಕ್ಟ್ರೋ ನೆಗೆಟಿವಿಟಿ ಡಿಕ್ರೀಸ್ ಆದಷ್ಟು ಅದು ಕೋವಲೆಂಟ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ನೋಡಿ ದಟ್ಸ್ ವೆರಿ ಇಂಪಾರ್ಟೆಂಟ್. ಸಪೋಸ್ ನಿಮಗೆ ಕಾನ್ಸೆಪ್ಟ್ ವೈಸ್ ಬೇಕು, ನಿಮಗೆ ಅಯಾನಿಕ್ ಕಾಂಪೌಂಡ್ ಅಂತ ಕರೀತೀರ, ಕೋವಲೆಂಟ್ ಕಾಂಪೌಂಡ್ ಅಂತ ಕರೀತೀರ. ನೋಡಿ ತುಂಬಾ ಸಿಂಪಲ್. ಅಯಾನಿಕ್ ಮೀನ್ಸ್ ಎಲೆಕ್ಟ್ರೋ ನೆಗೆಟಿವಿಟಿ ಡಿಫ್ರೆನ್ಸ್ ಜಾಸ್ತಿ ಇರಬೇಕು. ಕೋವಲೆಂಟ್ ಅಂತ ಕರಿಬೇಕಾದ್ರೆ ಎಲೆಕ್ಟ್ರೋ ನೆಗೆಟಿವಿಟಿ ಡಿಫ್ರೆನ್ಸ್ ಕಡಿಮೆ ಇರಬೇಕು. ಸಪೋಸ್ ಈಗ MF, MCl, MBr, MI ಬಾಂಡ್ಗೆ ವಿಚ್ ಒನ್ ಇಸ್ ಎ ಮೋರ್ ಅಯಾನಿಕ್? MF. ವಿಚ್ ಒನ್ ಇಸ್ ಎ ಲೆಸ್ ಅಯಾನಿಕ್? MI. ನೋಡಿ
more ionic or less covalent, less ionic or more covalent. ನೋಡಿ ತುಂಬ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್ ಕಾನ್ಸೆಪ್ಟ್. ಏನು ಮೋರ್ ಅಯಾನಿಕ್ ಆರ್ ಲೆಸ್ ಕೋವಲೆಂಟ್, ಇದು ಲೆಸ್ ಅಯಾನಿಕ್ ಅಂಡ್ ಮೋರ್ ಕೋವಲೆಂಟ್. ಓಕೆನಾ? ದ ಅಯಾನಿಕ್ ಕ್ಯಾರೆಕ್ಟರ್ ವಾಟ್ ಹ್ಯಾಪನ್ಸ್ ನೋಡಿ, ಇವಾಗ ಹೇಳಿ ಅಯಾನಿಕ್ ಕ್ಯಾರೆಕ್ಟರ್ಗೆ ಏನಾಗ್ತಿದೆ? ಡಿಕ್ರೀಸಸ್, ಬಿಕಾಸ್ ಡಿಕ್ರೀಸಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್. ಲೆಸ್ ಅಯಾನಿಕ್ ಅಂದ್ರೂ ಒಂದೇನೆ, ಅಥವಾ ಮೋರ್ ಕೋವಲೆಂಟ್, more ionic or less covalent. That is the reactions of halogens with metals. Another one important, ಈಗ ನಿಮಗೆ FeCl2 ಮತ್ತು FeCl3 ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ +2, ಇಲ್ಲಿ +3. ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇದ್ದಷ್ಟು ಅಟಾಮಿಕ್ ಸೈಜ್ ಕಡಿಮೆ ಇರುತ್ತೆ, ಕರೆಕ್ಟಾ? ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ಇದ್ದ ಅಟಾಮಿಕ್ ಸೈಜ್ ಜಾಸ್ತಿ ಇರುತ್ತೆ. FeCl3 ಈಸ್ ಮೋರ್ ಕೋವಲೆಂಟ್ ದ್ಯಾನ್ FeCl2. ಏನಕ್ಕೆ ಹೇಳಿ? ಅಟಾಮಿಕ್ ಸೈಜ್ ಕಡಿಮೆ ಇದ್ದಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಅದೇ ಥರ ನಾವು ಏನಂತ ಹೇಳ್ಬೋದು ಜನರಲಿ, ಹ್ಯಾಲೈಡ್ಸ್ ಆಫ್ ಎನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಮೋರ್ ಕೋವಲೆಂಟ್ ದ್ಯಾನ್ ಹ್ಯಾಲೈಡ್ಸ್ ಆಫ್ ಎನ್ ಲೋಯರ್ ಆಕ್ಸಿಡೇಷನ್ ಸ್ಟೇಟ್ ವಿಚ್ ಇನ್ ಕಂಬೈನ್ಸ್ ವಿತ್ ಎನ್ ಮೆಟಲ್ಸ್. ಓಕೆನಾ? ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್, ರಿಯಾಕ್ಷನ್ ವಿತ್ ಹ್ಯಾಲೋಜನ್ಸ್. ಈ ರಿಯಾಕ್ಷನ್ ವಿತ್ ಹ್ಯಾಲೋಜನ್, ಸಪೋಸ್ ಈಗ ನಿಮಗೆ ಕ್ಲೋರಿನ್ ಫ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗುತ್ತಾ? ಆಗುತ್ತೆ. ಟು ಗಿವ್ಸ್ ಅಂಡ್ 2ClF ಅಂತ ಬರೀತೀವಿ. ಇಲ್ಲಿ ಹ್ಯಾಲೋಜನ್ ನಡುವೆ ತಾನೆ, ಬಿಟ್ವೀನ್, ಇಂಟರ್ ಅಂತ ಕರೀತೀವಿ. ಅಂದರೆ ಹ್ಯಾಲೋಜನ್ಸ್ ರಿಯಾಕ್ಟ್ಸ್ ವಿತ್ ಆನ್ ಅನದರ್ ಹ್ಯಾಲೋಜನ್ಸ್ ಟು ಗಿವ್ಸ್ ಆನ್ ಕಾಂಪೌಂಡ್ interhalogen. Interhalogens ಅಂತ ಕರೀತೀರಾ. ಈ ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂತಾನೆ ಒಂದು ಸಪ್ರೇಟ್ ಕಾನ್ಸೆಪ್ಟ್ಸ್ ಓದ್ತೀರಾ. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ದು, ಹ್ಯಾಲೋಜನ್ಸ್ ರಿಯಾಕ್ಷನ್ ವಿತ್ ಆನ್ ಅನದರ್ ಹ್ಯಾಲೋಜನ್ ಟು ಗಿವ್ಸ್ ಎನ್ ಕಾಂಪೌಂಡ್ಸ್ ಇಸ್ ಕಾಲ್ಡ್ ವಾಟ್? ಇಂಟರ್ ಹ್ಯಾಲೋಜನ್ಸ್. ಇಂಟರ್ ಹ್ಯಾಲೋಜನ್ಸ್ ಅಂತಂದ್ರೆ ಏನು, ಯಾವ ಥರ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ಇಂಟರ್ ಹ್ಯಾಲೋಜನ್ ಅನ್ನೋ ಕಾನ್ಸೆಪ್ಟ್ಸ್ ಅಲ್ಲಿ ಓದ್ತೀರಾ. ಓಕೆನಾ? ಮೈ ಡಿಯರ್ ಸ್ಟೂಡೆಂಟ್, ದೀಸ್ ಆರ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಎನ್ ಗ್ರೂಪ್ 17th elements. In the next session, let us consider the compounds, means chlorine and HCl ಯಾವ ಥರ ಪ್ರಿಪೇರ್ ಮಾಡ್ತೀವಿ ಮತ್ತು ಯಾವ ಥರ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ?